ಇನ್ನು ರಾಜ್ಯ ಸರ್ಕಾರ ಅವರದ್ದು ಎಸ್ಪೆಷಲಿ ಉಪಮುಖ್ಯಮಂತ್ರಿಗಳು ಈ ಯೆಲ್ಲೋ ಲೈನಿಗೆ ನಿನ್ನೆ ಅವರೇ ಯೆಲ್ಲೋ ಲೈನ್ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿದ್ರು. ಇದು 50-50 ನಮ್ದು ಇದರಲ್ಲಿ ಬಹಳ ದೊಡ್ಡ ಕೊಡುಗೆ ಇದೆ, ಇದನ್ನೆಲ್ಲದನ್ನು ಹೇಳಿದ್ರು. ಕಳೆದ 2.5 ವರ್ಷದಲ್ಲಿ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗಿರ್ಲಿ ಯೆಲ್ಲೋ ಲೈನ್ ಮೆಟ್ರೋ ಬಗ್ಗೆ ನಿನ್ನೆವರೆಗೂ ಕೂಡ ಒಂದು ದಿವಸ ಕೂಡ ತಲೆ ಕೆಡಿಸ್ಕೊಂಡೇ ಇರಲಿಲ್ಲ. ಈಗ 10ನೇ ತಾರೀಕು ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಉದ್ಘಾಟನೆಗೆ ಅಂದಿದ ತಕ್ಷಣ ನಿನ್ನೆ ಎಲ್ಲಾ ತಾಮ್ಜಾಮ್ ಜೊತೆ ಪ್ರಚಾರ ಗಿಟ್ಟಿಸ್ಕೊಳ್ಳಿಕ್ಕೆ ಟೂರ್ ಹೊಡೆಯೋದನ್ನ ಶುರು ಮಾಡಿದ್ದಾರೆ. ಈ ಮೆಟ್ರೋ ಲೈನ್ ಡಿಲೇ ಆಗಿದ್ದು ಹಲವಾರು ಕಾರಣಗಳಿಂದ. 2018ರಲ್ಲಿ ಪ್ರಾರಂಭ ಆಯಿತು ಕೆಲಸ, 2021ಕ್ಕೆ ಒರಿಜಿನಲಿ ಇದು ಕಂಪ್ಲೀಟ್ ಆಗಬೇಕಾಗಿತ್ತು. ಕೋವಿಡ್ ನಿಂದ ಕೆಲವು ಸಮಸ್ಯೆಗಳಾದವು, ಲ್ಯಾಂಡ್ ಅಕ್ವಿಸಿಷನ್ ಅಲ್ಲಿ ಸಾಕಷ್ಟು ಸಮಸ್ಯೆಗಳಾದವು. ಆ ಯಾವ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿಯವರಾಗಿರ್ಲಿ ಇನ್ನೊಬ್ಬರಾಗಿರ್ಲಿ ಯಾರೂ ಕೂಡ ಸಹಾಯಕ್ಕೆ ಬರಲಿಲ್ಲ. ಕೋವಿಡ್ ನ ಟೈಮ್ ನಲ್ಲಿ ರಾಮಮೂರ್ತಿ ಅವರು ಇಲ್ಲಿದ್ದಾರೆ, ನಾನು ಆ ಭಾಗದಿಂದನೇ ಬರುವಂತವನು. ಯಡಿಯೂರಪ್ಪನವ್ರ ಸರ್ಕಾರ ಇತ್ತು. ಕೋವಿಡ್ ನ ಮಧ್ಯದಲ್ಲೂ ಕೂಡ ಯೆಲ್ಲೋ ಲೈನ್ ಮೆಟ್ರೋದು ಸಿವಿಲ್ ಕೆಲಸ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ನಡೀತು. ಲೇಬರ್ ಅನ್ನು ಕರ್ಸಕ್ ಪ್ರಾಬ್ಲಮ್ಗಳಾಗಿತ್ತು. ಆಗ ಯಡಿಯೂರಪ್ಪನವ್ರ ಹತ್ರ ನಾವೆಲ್ಲ ಹೋಗಿ ಭೇಟಿ ಮಾಡಿದ್ವಿ. ಅಡಿಷನಲ್ ಫಂಡ್ಸ್ ನ ಗ್ರಾಂಟ್ ಮಾಡಿ ಕೋವಿಡ್ ಟೈಮ್ ನಲ್ಲಿ ರಸ್ತೆ ಸಂಚಾರ ಕಡಿಮೆ ಇರುತ್ತೆ, ಇದೇ ಟೈಮ್ ನಲ್ಲಿ ನಾವು ಮ್ಯಾಕ್ಸಿಮಮ್ ಉಪಯೋಗ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮುಗಿಸಬೇಕು ಅಂತ ಹೇಳಿ ಅದಕ್ಕೆ ಹೊಸ ಅನುದಾನಗಳನ್ನು ಬಿಡುಗಡೆ ಮಾಡಿ ಅಡಿಷನಲ್ ಲೇಬರ್ ಅನ್ನ ಕರೆಸಿ ಕೆಲಸ ಮಾಡಿಸಿ ಎನ್ನುವಂತ ಕೆಲಸ ಆ ಸಂದರ್ಭದಲ್ಲೇ ಆಗಿದ್ದು. ನೆಕ್ಸ್ಟ್ ಬೊಮ್ಮಾಯಿ ಅವರು ಬಂದ್ರು. ಬೊಮ್ಮಾಯಿ ಅವ್ರ ಟೈಮ್ ನಲ್ಲೂ 95% ಸಿವಿಲ್ ವರ್ಕ್ ಕೆಲಸ ನಾವೇ ಕಂಪ್ಲೀಟ್ ಮಾಡಿಸಿದ್ದು. ಇವ್ರ ಸರ್ಕಾರನೇ ಇರಲಿಲ್ಲ ಅವಾಗ. ಇವ್ರ ಸರ್ಕಾರ ಬಂದಾದ ಮೇಲೆ ಸಿವಿಲ್ ವರ್ಕ್ಸ್ ಕಂಪ್ಲೀಟ್ ಆಗಿದ ಮೇಲೂ ಕೂಡ BMRC ಅಲ್ಲಿಗೆ ಒಬ್ಬ ಫುಲ್ ಟೈಮ್ MD ಅನ್ನು ಅಪಾಯಿಂಟ್ ಮಾಡಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕಾಗಿರ್ಲಿಲ್ಲ. ನಿಮ್ಮೆಲ್ರಿಗೂ ನೆನಪಿದೆ, ಕಳೆದ ವರ್ಷ ಜನವರಿಯಲ್ಲಿ ಸುಮಾರು 3 ತಿಂಗಳು ನಾವು ಹೋರಾಟ ಮಾಡಿದ ಮೇಲೆ ರಾಜ್ಯ ಸರ್ಕಾರ ಫಸ್ಟ್ ಟೈಮು ಒಬ್ಬ ಫುಲ್ ಟೈಮ್ MD ಅನ್ನ ಕರ್ನಾಟಕ ಮೆಟ್ರೋ ಬೆಂಗಳೂರು ಮೆಟ್ರೋಗೆ ಅಪಾಯಿಂಟ್ ಮಾಡಿದ್ರು. ನಾನು ಟೀಟಾಗರ್ ನಲ್ಲಿ ಎಲ್ಲಿ ಫ್ಯಾಕ್ಟರಿ ಪ್ರೊಡಕ್ಷನ್ ಆಗ್ತಾ ಇತ್ತು ಮೆಟ್ರೋ ಕೋಚ್ಗಳು, ಅದನ್ನ ನಾನು 3 ಸತಿ ವಿಸಿಟ್ ಮಾಡಿದ್ದೀನಿ. ನಾನು 3 ಸತಿ ವಿಸಿಟ್ ಮಾಡಿದಾಗ್ಲೂ ಕೂಡ MDಗಳು ಯಾರು ವಿಸಿಟೇ ಮಾಡಿರಲಿಲ್ಲ, ಯಾಕೆಂದ್ರೆ ಅವಾಗ ಫುಲ್ ಟೈಮ್ MDನೇ ಕೊಟ್ಟಿರಲಿಲ್ಲ. ರಾಜ್ಯ ಸರ್ಕಾರ ಈ ನಿನ್ನೆ ಕೂಡ ಸಬರ್ಬನ್ ರೈಲಿಗೆ ಮತ್ತೊಬ್ಬರು ಅಧಿಕಾರಿನ ನಿಯುಕ್ತಿ ಮಾಡಿದ್ದಾರೆ. ಅವ್ರಿಗೂ ಇನ್ನೊಂದು ಯಾವುದೋ ಒಂದು ಡಿಪಾರ್ಟ್ಮೆಂಟ್ ನ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಸಬರ್ಬನ್ ರೈಲ್ ನ 4 ಕಾರಿಡಾರ್ ಕೆಲಸ ಇವತ್ತು ನಿಂತೋಗಿದೆ. ಇದು ರಾಜ್ಯ ಸರ್ಕಾರದ ಎಕ್ಸ್ಪರ್ಟೀಸು. ವೀಸಾ ಸಮಸ್ಯೆ ಆಯಿತು. ಒಂದು ದಿವಸ ನೀವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ವೀಸಾ ಸಮಸ್ಯೆ ಬಗ್ಗೆ ಮಾತನಾಡಿರೋದು, ಟ್ವೀಟ್ ಮಾಡಿರೋದು, ಕೇಂದ್ರ ಸರ್ಕಾರದ ಮಂತ್ರಿಗಳ ಜೊತೆಗೆ ಮಾತನಾಡಿರೋದು ಒಂದು ದಿವಸ ನೋಡಿದೀರಾ? ಟೀಟಾಗರ್ ನಿಂದ ಪ್ರೊಡಕ್ಷನ್ ಫೆಸಿಲಿಟಿ ಆಯಿತು, ಹೊಸದಾಗಿ ಫ್ಯಾಕ್ಟರಿ ಶುರು ಮಾಡಿಸ್ತು. ಬೆಂಗಳೂರು ಮೆಟ್ರೋಗೆನೆ ಡೆಡಿಕೇಟೆಡ್ ಆಗಿರುವಂತ ಒಂದು ಅಸೆಂಬ್ಲಿ ಲೈನ್ ಅನ್ನ ತಯಾರು ಮಾಡಿಸ್ತು. ಎಲ್ಲಿದ್ರು ಇವರೆಲ್ಲರೂ ಅವತ್ತು? ಈ RCB ಕ್ರಿಕೆಟ್ ಮ್ಯಾಚ್ ಅನ್ನ ಗೆದ್ದಾಗ ಇವರೇ ಏನೋ 6-4 ಹೊಡೆದು RCB ನ ಗೆಲ್ಸಿದ್ರು ಅನ್ನೋ ರೀತಿ ರಾಜ್ಯ ಸರ್ಕಾರದವರು ಪೋಸ್ ಕೊಟ್ರು. ಕ್ರಿಕೆಟ್ ಮ್ಯಾಚ್ ದೇನೇನೆ ಅಷ್ಟೊಂದು ಕ್ರೆಡಿಟ್ ತಗೊಳಕ್ಕೆ ನಿಂತಿರೋರು ಇನ್ನು ಮೆಟ್ರೋದಲ್ಲಿ ಕ್ರೆಡಿಟ್ ತಗೊಳ್ಳೋದಕ್ಕೆ ಬರೋದಲ್ಲೇ ಇರ್ತಾರ? ಈ ಯಾವ ಕೆಲಸ ಆಗ್ಬೇಕಾದಾಗ್ಲೂ ಕೂಡ ಇಲ್ದಲೇ ಇದ್ದವರು ಪ್ರಧಾನ ಮಂತ್ರಿಗಳು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ಅಂದಿದ ತಕ್ಷಣನೇ ಬಂದು, ಅದಕ್ಕಿಂತ ಮುಂಚೆ ಬಂದು ಇದು ನಾವು ಮಾಡಿಸಿರೋದು, ಇದು 50-50 ಇದ್ರೆ ನಮ್ದು ಇದೆ ರೀ ಅಂತಂದ್ರೆ ಜನ ಕೇಳುವಂತ ಪ್ರಶ್ನೆಗಳಿದು. ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆ ಆದಾಗ ಎಲ್ಲಿದ್ರಿ? ಚೈನಾ ಜೊತೆಗೆ ವೀಸಾ ಸಮಸ್ಯೆಗಳಾದಾಗ ಎಲ್ಲಿದ್ರಿ? ಪ್ರೊಡಕ್ಷನ್ ಮಾಡ್ಲಿಕ್ಕೆ ಫ್ಯಾಕ್ಟರಿ ಸೆಟಪ್ ಆಗದಲ್ಲೇ ಇದ್ದಂತ ಸಂದರ್ಭದಲ್ಲಿ ಅವಾಗ ನೀವೆಲ್ಲಿದ್ರಿ? ಇಲ್ಲಿವರೆಗೆ ಇದೇ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 2.5 ವರ್ಷದಿಂದ ಅರ್ಧ ಡಜನ್ ಟೈಮ್ 6 ಸತಿ ಕನಿಷ್ಠ ಅಂತಂದ್ರು ಮುಂದಿನ ತಿಂಗಳು, ಇನ್ನೊಂದು 15 ದಿವಸ, 2 ತಿಂಗಳು ಈ ತರ ಡೆಡ್ ಲೈನ್ ಕೊಟ್ಟು 6 ಸತಿ ಕಾಗೆ ಹಾರಿಸಿದ್ದಾರೆ. ಮೊನ್ನೆ ನಾವೆಲ್ಲರೂ ಕೂಡ ಯೆಲ್ಲೋ ಲೈನ್ ಬರುವಂತ 7 ಜನ ಶಾಸಕರು, ಬೆಂಗಳೂರಿನ 2 ಸಂಸದರು, ನಮ್ಮ ಜಿಲ್ಲೆಯ ಅಧ್ಯಕ್ಷರುಗಳು, 100 ಜನ ಸಾರ್ವಜನಿಕರು ಎಲ್ಲ ಸೇರಿ ಪ್ರಯತ್ನ ಮಾಡಿ ಹೋರಾಟ ಮಾಡಿ ಗಲಾಟೆ ಮಾಡಿದಾಗ ಅವತ್ತು ನಾವು ಆಗಸ್ಟ್ 15 ನಾವು ಮಾಡ್ತೀವಿ ಅಂತಂದ್ರು. CMRS ಅಪ್ರೂವಲ್ ಬಂತು 30ನೇ ತಾರೀಕು. 1ನೇ ತಾರೀಕು ನಾವು ಪ್ರಧಾನಮಂತ್ರಿಗಳ ಹತ್ರ ಸಮಯ ಕೇಳಿದ್ವಿ. ಪ್ರಧಾನಮಂತ್ರಿಗಳು ಕೇಳಿದ ತಕ್ಷಣ ಒಂದೇ ಮಾತು ಹೇಳಿದ್ರು, ಇಂಥ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು ಆದಷ್ಟು ಬೇಗ ಉದ್ಘಾಟನೆ ಆಗಬೇಕು. ಪ್ರಧಾನಮಂತ್ರಿಗಳು ತಕ್ಷಣದಲ್ಲಿ ಸಮಯ ಕೊಟ್ಟರು. ಆಗಸ್ಟ್ 10ನೇ ತಾರೀಕು 2 ಗಂಟೆ ಒಳಗಡೆ ಮನೋಹರ್ ಖಟ್ಟರ್ ಅವರು ಕೇಂದ್ರದ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ 10ನೇ ತಾರೀಕಲ್ಲಿ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬರೋರಿದ್ದಾರೆ ಅನ್ನೋದನ್ನ ಟ್ವೀಟ್ ಮಾಡಿದ್ರು. ನಮಗೆ ಆತರ ಇದೆ, ಆದಷ್ಟು ಬೇಗ ಇದು ಉದ್ಘಾಟನೆ ಆಗಬೇಕು ಅಂತ. ಯಾರಿಗೆ 0 ಟ್ರಾಫಿಕ್ ಅಲ್ಲಿ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತಾರೆ ಬೆಂಗಳೂರಿನಲ್ಲಿ, ಅಂತವರಿಗೆ ಇದರಲ್ಲಿ ಅರ್ಜೆಂಟ್ ಇರಕ್ ಸಾಧ್ಯನೇ ಇಲ್ಲ. ಮೆಟ್ರೋ ಬಳಸುವಂತದ್ದು ಸಾಮಾನ್ಯ ಜನ, ಬಸ್ ನಲ್ಲಿ ಓಡಾಡುವಂತದ್ದು ಸಾಮಾನ್ಯ ಜನ, ಅವ್ರಿಗೆ ಅರ್ಜೆಂಟ್ ಇದೆ ಇದು ಬೇಗ ಓಪನ್ ಆಗಬೇಕು ಅಂತ. ಬೇಗ ಓಪನ್ ಮಾಡಿ ಅಂತ ಕೇಳಿದ ತಕ್ಷಣನೇ ನೀವು ಚಿಕ್ಕ ಹುಡುಗ, ಅರ್ಜೆಂಟು, ಅನುಭವ ಇಲ್ಲ, ಈ ತರದ್ದು ಮಾತುಗಳನ್ನ ಆಡಿದ್ರೆ ರೋಡ್ ಅನ್ನ ಆದಷ್ಟು ಬೇಗ ಓಪನ್ ಮಾಡಿ ಅಂತ ಕೇಳದೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಸಮಸ್ಯೆ ಆಗ್ಬಿಟ್ಟಿದೆ. ಪ್ರಾಜೆಕ್ಟ್ ಅನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಅನ್ನೋದೇ ದೊಡ್ಡ ತಪ್ಪಾಗೋಗಿದೆ. ಹಿಂದೆ ಈ ಆಲಮಟ್ಟಿ ಜಲಾಶಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1964ನೇ ಇಸ್ವಿಯಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು. 2000ನೇ ಇಸ್ವಿಯಲ್ಲಿ ಅದರ ಉದ್ಘಾಟನೆ ಆಗಿತ್ತು.
ಇಂದಿರಾ ಗಾಂಧಿ ಅವರು ನಮ್ಮ ಚಿಕ್ಕಮಂಗ್ಳೂರಿನಿಗೆ ಬಂದು 1975 ಇಸ್ವಿ ಎಮರ್ಜೆನ್ಸಿ ಟೈಮ್ನಲ್ಲಿ ಎಲೆಕ್ಷನ್ ನಿಂತರು. ಆಗ ಹೇಳಿದ್ರು ಇಲ್ಲಿಗೆ ರೈಲ್ ತರ್ತೀವಿ ನಾವು ಅಂತ. ಮೋದಿ ಅವರು ಪ್ರಧಾನ ಮಂತ್ರಿ ಆದ್ಮೇಲೆ ಚಿಕ್ಕಮಂಗ್ಳೂರಿಗೆ ರೈಲ್ ಕನೆಕ್ಟಿವಿಟಿ ಆಯ್ತು. ಯಾಕೆಂದ್ರೆ ಅರ್ಜೆಂಟ್ ಇಲ್ಲ ಅವರಿಗೆ. ಈ ಈಜಿಪುರ ಫ್ಲೈಓವರ್ ಇದೆ, 8.5 ವರ್ಷದಿಂದ ಫ್ಲೈಓವರ್ 2 ಕಿಲೋಮೀಟರ್ ಫ್ಲೈಓವರ್ ಮಾಡ್ತಾನೆ ಇದ್ದಾರೆ. ಇನ್ನು ಉಪಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಇನ್ನೂ 100 ಕಿಲೋಮೀಟರ್ ಹೊಸ ಫ್ಲೈಓವರ್ ಮಾಡಬೇಕು ಅಂತ ಇದ್ದಾರೆ. 2 ಕಿಲೋಮೀಟರ್ ಫ್ಲೈಓವರಿಗೆ 8 ವರ್ಷ ಆಯ್ತು. BBMPಗೆ ಎಲ್ಲ ಸರ್ಕಾರಗಳು ಸೇರಿ ಅಲ್ಲಿರುವಂತ ಸಮಸ್ಯೆಗಳಿಂದಾಗಿ ಇವ್ರದೇ ಬಂದು 3 ವರ್ಷ ಆಯ್ತಲ್ಲ. ಇನ್ನು ಅದೇ ಸ್ಪೀಡ್ ನಲ್ಲಿ 100 ಕಿಲೋಮೀಟರ್ ಫ್ಲೈಓವರ್ ಮಾಡಬೇಕು ಅಂದ್ರೆ ಹೆಚ್ಚು ಕಡಿಮೆ 800 ವರ್ಷ ಬೇಕು ಇವರಿಗೆ. ಯಾಕೆಂದ್ರೆ ಅವ್ರಿಗೆ ಅರ್ಜೆಂಟ್ ಇಲ್ಲ. ಅರ್ಜೆಂಟ್ ಅಂತ ಕೇಳಿದ ತಕ್ಷಣ ಸ್ವಲ್ಪ ಬೇಗ ಮಾಡಿ ಸರ್, ಯಾಕೆ ಅರ್ಜೆಂಟ್ ಅಂದಿದ ತಕ್ಷಣ ಏನಿ ಚಿಕ್ಕ ಹುಡುಗ ಸುಮ್ನಿರಪ್ಪ ಅಂತ. ಇದು ಇವತ್ತು ಕರ್ನಾಟಕದಲ್ಲಿ ರಾಜಕಾರಣ ಅನ್ಸ್ಕೊಂಡಿರುವಂತದ್ದು. ನಾ ಬಹಳ ವಿನಮ್ರತೆಯಿಂದ ಹೇಳ್ತಾ ಇದ್ದೀನಿ. ಇಂದಿರಾ ಗಾಂಧಿ ಶಂಕುಸ್ಥಾಪನೆ ಮಾಡಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಬಂದು ಉದ್ಘಾಟನೆ ಮಾಡೋ ಕಾಲಗಳೆಲ್ಲ ಮುಗಿದೋಯ್ತು. ಎಲ್ಲೋ ಲೈನ್ಗೂ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರೇ ಶಂಕುಸ್ಥಾಪನೆ ಮಾಡಿದ್ದು. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರನ್ನೇ ಆಗಸ್ಟ್ 10ನೇ ತಾರೀಕು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ 17,000 ಕೋಟಿ ರೂಪಾಯಿಯ ಮೆಟ್ರೋ ಫೇಸ್ 3 JP ನಗರದ ವೇಗಾ ಸಿಟಿ ಮಾಲ್ ನಿಂದ ಪ್ರಾರಂಭ ಆಗಿ ಕಡಬಗೆರೆವರೆಗೆ ಹೋಗುವಂತ ಮೆಟ್ರೋ ಫೇಸ್ 3ಗೂ ಕೂಡ ಶಂಕುಸ್ಥಾಪನೆ ಕೂಡ ಮಾಡೋರಿದ್ದಾರೆ. ನಾನು ತಿರ್ಗಾ ನಿಮಗೆ ಉದಾಹರಣೆ ಕೊಡ್ತೀನಿ. ರಾಜ್ಯ ಸರ್ಕಾರ ಹೆಂಗ್ ಅರ್ಜೆಂಟ್ ಅಲ್ಲಿ ಇಲ್ಲ ಇವರು ಅನ್ನಕ್ಕೆ. ಈ ಫೇಸ್ 3 ಬೆಂಗಳೂರಿನ ಮೋಸ್ಟ್ ಇಂಪಾರ್ಟೆಂಟ್ ಔಟರ್, ಇದು ನಮ್ಮ ರಿಂಗ್ ರೋಡ್ ಕನೆಕ್ಟ್ ಮಾಡುವಂತ ಯೋಜನೆ. ಅದು ಕಂಪ್ಲೀಟ್ ಆದ್ಮೇಲೆ ದಿನಕ್ಕೆ 10 ಲಕ್ಷ ಜನ ಅದ್ರಲ್ಲಿ ಓಡಾಡ್ತಾರೆ. ಅದಕ್ಕೆ ಅಪ್ರೂವಲ್ 2024ರಲ್ಲಿ ಕೊಟ್ರು. ಯಾವಾಗ ಕೊಡ್ತು ಅಂತಂದ್ರೆ ಮೋದಿ ಸರ್ಕಾರ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದ ಮೇಲೆ ಪ್ರಧಾನ ಮಂತ್ರಿಯವರು ಮೊದಲನೇ ದಿವಸ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ರು, ಫಸ್ಟ್ 100 ಡೇಸ್ ಪ್ರೋಗ್ರಾಮ್ ನಲ್ಲಿ ದೇಶದ ಟಾಪ್ 100 ಕೆಲಸಗಳನ್ನ ನಾವು ಮಾಡ್ತೀವಿ ಅಂತ. 100 ಡೇಸ್ ಒಳಗಡೆ ಈ ಸರ್ಕಾರ 3ನೇ ಸರ್ಕಾರ ಬಂದು ಫಸ್ಟ್ 100 ಡೇಸ್ ಒಳಗಡೆ ಅಪ್ರೂವಲ್ ಕೊಟ್ರು. 1 ವರ್ಷ ಆಯ್ತು, ಇವಾಗ 1.5 ವರ್ಷ ಆಯ್ತು ಅಪ್ರೂವಲ್ ಬಂದು. ಇವತ್ತಿನವರೆಗೆ ಟೆಂಡರ್ ಕರೆದಿಲ್ಲ, ಇವತ್ತಿನವರೆಗೆ ಲ್ಯಾಂಡ್ ಅಕ್ವಿಸಿಷನ್ ಕಂಪ್ಲೀಟ್ ಮಾಡಿಲ್ಲ, ಇವತ್ತಿನವರೆಗೆ ಸಿವಿಲ್ ವರ್ಕ್ ಶುರು ಮಾಡಿಲ್ಲ. ಈ ಯೆಲ್ಲೋ ಲೈನ್ ಮೆಟ್ರೋ 4 ವರ್ಷ ಡಿಲೇ ಆಗಿರೋದ್ರಿಂದ ಪರ್ ಕಿಲೋಮೀಟರ್ 400 ಕೋಟಿ ರೂಪಾಯಿ ಜಾಸ್ತಿ ಆಗಿದೆ ಕಾಸ್ಟ್. ಇದು ಯಾರ ಹಣ? ಇದು ಅರ್ಜೆಂಟ್ ಇಲ್ಲ ಸರ್ ಇವರಿಗೆ. ಈ ಯೆಲ್ಲೋ ಲೈನ್ ಮೆಟ್ರೋ ಪರ್ ಕಿಲೋಮೀಟರ್ 400 ಕ್ರೋರ್ಸ್ ಜಾಸ್ತಿ ಆಯ್ತು. ಅದೇ ತರ ಫೇಸ್ 3 ಮೆಟ್ರೋ ಅಪ್ರೂವಲ್ ಆಗಿ 1 ವರ್ಷ ಆದ್ರೂ ನೀವು ಕೆಲಸನೇ ಶುರು ಮಾಡಿಲ್ಲ ಅಂತಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಎಷ್ಟು ಜಾಸ್ತಿ ಆಗಿದೆ? ಸಿಮೆಂಟ್, ಇಟ್ಗೆ, ಇನ್ನೊಂದ್ರದ್ದು, ಸ್ಟೀಲ್ದು, ಇದ್ರದ್ದು ಬೆಲೆ ಎಷ್ಟು ಜಾಸ್ತಿ ಆಗುತ್ತೆ? ಪ್ರಧಾನ ಮಂತ್ರಿಗಳು 10ನೇ ತಾರೀಕು ಆ ಒಂದು ಪ್ರಾಜೆಕ್ಟಿಗೂ ಕೂಡ ಶಂಕುಸ್ಥಾಪನೆ ಮಾಡೋರಿದ್ದಾರೆ. ಯಾಕೆಂದ್ರೆ ನಮಗೆ ಅರ್ಜೆಂಟ್ ಇದೆ. ಬೆಂಗಳೂರು ಆದಷ್ಟು ಬೇಗ ಟ್ರಾಫಿಕ್ ಮುಕ್ತ ಆಗಬೇಕು. ಇಲ್ಲಿರುವಂತ ಕೋಟ್ಯಾಂತರ ಜನಕ್ಕೆ, ಟ್ರಾಫಿಕ್ ನಲ್ಲಿ ಬಳತಾ ಇರುವಂತ ಜನಕ್ಕೆ, ಮಧ್ಯಮ ವರ್ಗಕ್ಕೆ ಜನಕ್ಕೆ ಅವ್ರಿಗೆ ಸಹಾಯ ಆಗಬೇಕು ಅಂತ. ಆಫೀಸಿಗೆ ಹೋಗಕ್ಕೆ 2 ಗಂಟೆ ಇವತ್ತು ಬೆಂಗಳೂರಿನಲ್ಲಿ ಟೈಮ್ ಆಗ್ತಿದೆ ಜನಕ್ಕೆ. ಇದನ್ನ ಬಗೆಹರಿಸಬೇಕು ಅನ್ನುವಂಥ ಅರ್ಜೆಂಟು ತುರ್ತು ನಮಗಿದೆ. ಅದಕ್ಕೆ ನಾವು ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಮಾನ್ಯ ಪ್ರಧಾನಮಂತ್ರಿಗಳು ಈ 10ನೇ ತಾರೀಕು ಬರ್ತಾ ಇರೋದು ನಮ್ಮೆಲ್ಲರಿಗೂ ಬಹಳ ಸಂತೋಷ ತಂದಿದೆ. ಮತ್ತೊಮ್ಮೆ ನಾನು ಬೆಂಗಳೂರಿನ ಜನರ ಪರವಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅವರ ಈ ಯೋಜನೆಯನ್ನು ಕೊಟ್ಟಿದ್ದಕ್ಕೆ ಮತ್ತು ತುರ್ತಾಗಿ ಈ ಕಾಮಗಾರಿಗಳು ಮುಗಿದು ಬೆಂಗಳೂರಿನ ಜನಕ್ಕೆ ಲೋಕಾರ್ಪಣೆ ಆಗೋದಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.